ಎಲ್ರಿಗೂ ನಮಸ್ಕಾರ. ಮಾನ್ಯ ಕನ್ನಡ ಬಂಧುಗಳೇ, ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೈತ ಘಟಕದ ಅಧ್ಯಕ್ಷ ಜೋಗನಹಳ್ಳಿ ಗುರುಮೂರ್ತಿ. ಇವತ್ತು ಯಾವುದೇ ಪಕ್ಷದ ಸರ್ಕಾರ ಯಾವುದೇ ಬಂದರೂ ಕೂಡ ರೈತರ ಸಮಸ್ಯೆಗಳನ್ನು ಕೇಳುವಂಥವರು ಯಾರೂ ಇಲ್ಲವಾಗಿದ್ದಾರೆ. ಯಾವುದೇ ಶಾಸಕ ಆಗಲಿ, ಯಾವುದೇ ಸಂಸತ್ ಸದಸ್ಯ ಆಗಲಿ, ಏನೋ ತೋರಿಕೆಗೆ ಸಭೆಯಲ್ಲಿ, ವಿಧಾನಸೌಧದಲ್ಲಿ ಅಥವಾ ಪಾರ್ಲಿಮೆಂಟ್ ಭವನದಲ್ಲಿ ರೈತ ಅನ್ನೋ ಪದನ ಬಳಸ್ತಾರೆ ವಿನಃ ನಿಜವಾದ ರೈತರ ಸಮಸ್ಯೆಗಳೇನು, ರೈತರ ಬದುಕು ಏನಾಗಿದೆ, ಯಾತಕ್ಕೆ ಅವರು ದುಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರ ನಿಜವಾದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಮುಖ್ಯವಾಗಿ ನಾವು ಕೋಟ್ಯಾಧಿಪತಿಗಳನ್ನು, ಬಂಡವಾಳಗಾರರನ್ನು ರೈತರ ಬದುಕಿನ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಏನೇನು ತಿಳುವಳಿಕೆ ಇಲ್ಲದೆ ಇರುವಂಥ ಜನನ ನಾವು ಆಯ್ಕೆ ಮಾಡಿ ನಾವು ಸಂಸತ್ತಿಗೆ ಮತ್ತು ವಿಧಾನಸೌಧಕ್ಕೆ ಕಳಿಸಿರೋದೇ ಮುಖ್ಯ ಕಾರಣ. ಅವ್ರಿಗೆ ತಾಂತ್ರಿಕ ಲೆಕ್ಕಾಚಾರದಲ್ಲಿ ಅಷ್ಟೇ ಅವರು ಸರ್ಕಾರ ನಡೆಸ್ಕೊಂಡು ಹೋಗೋದಕ್ಕೆ ಯೋಚನೆ ಮಾಡ್ತಾರೆ ವಿನಃ ನಿಜವಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸೋದು ಹೇಗೆ, ದೇಶವನ್ನು ಒಟ್ಟಾಗಿ ಎಲ್ಲರನ್ನು ಹೊಂದಿಸಿ ಕರ್ಕೊಂಡು ಹೋಗೋದು ಹೇಗೆ, ದೇಶದ ಒಗ್ಗಟ್ಟನ್ನು, ಜನರ ಹಿತವನ್ನು ಕಾಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ, ಜನಗಳ ಬಗ್ಗೆ ಪ್ರೀತಿ ಇಲ್ಲ. ಇದು ದೊಡ್ಡ ದೌರ್ಬಲ್ಯ ಭಾರತ ದೇಶದ ಜನಕ್ಕೆ. ಇವತ್ತು ಒಂದು ಪಟ್ಟಣದ ಭಾರತ, ಶ್ರೀಮಂತರ ಭಾರತ, ಇನ್ನೊಂದು ಗ್ರಾಮೀಣ ಬಡವರ ಭಾರತ, ಅಥವಾ ಇನ್ನೊಂದು ಪದದಲ್ಲಿ ಹೇಳೋದಾದರೆ ಒಂದು ಕಡೆ ಬಂಡವಾಳ ಮತ್ತು ಭ್ರಷ್ಟ ಬಂಡವಾಳಿಗರ ಭಾರತ, ಇನ್ನೊಂದು ಕಡೆ ಬಡ ಶೋಷಿತ ವರ್ಗದ ಜನರ ಭಾರತ ಆಗಿ ಇಬ್ಬಾಗ ಆಗ್ತಿದೆ ಭಾರತ ದೇಶ. ಇದ್ರ ಬಗ್ಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಾವು ಅದನ್ನು ಅಧ್ಯಯನ ಮಾಡಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರೆ ನಮ್ಮ ದೇಶದ ಬಡ ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ನ್ಯಾಯವನ್ನು ಒದಗಿಸ್ಬೋದು ಮತ್ತು ಎಲ್ಲ ವರ್ಗದ ಜನಗಳಿಗೆ ನಾವು ನ್ಯಾಯವನ್ನು ಸುಖಿ ಸಮಾಜವನ್ನು ಕಟ್ಟೋದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಆಲೋಚನೆ ಮಾಡಿದೆ. ಅದಕ್ಕೆ ಕೆಲವಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ನಮ್ಮಲ್ಲಿ ಒಳ್ಳೆಯ ಅಧ್ಯಯನಶೀಲರು, ವಿಚಾರವಂತರು, ಹೋರಾಟಗಾರರು, ಪ್ರಾಮಾಣಿಕರು, ಜನಪರ ಕಾಳಜಿ ಉಳ್ಳವರು ಇರೋದ್ರಿಂದ ಸ್ವಲ್ಪ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಆಲೋಚನೆಯನ್ನು ಪಕ್ಷದ ಒಳಗಡೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ವಿರೋಧಿಗಳು ಒಳ್ಳೆಯ ಶಕ್ತಿಯನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಇದು ಎಲ್ಲ ರಾಜಕೀಯ ಪಕ್ಷಗಳ ದೌರ್ಬಲ್ಯ. ಅದರಿಂದಾಗಿ ಕೆಲವರು ಬುದ್ಧಿಜೀವಿಗಳು ಕೇಳ್ತಾರೆ, ಕಾಳಜಿ ಇರುವಂಥವ್ರು ಕೇಳ್ತಾರೆ, ಭಾರತ ದೇಶದಲ್ಲಿ ಒಳ್ಳೆಯ ಶಕ್ತಿಗಳು ಬೆಳೆಯೋದಕ್ಕೆ ಅವಕಾಶ ಇಲ್ಲ, ಒಳ್ಳೆಯ ನಾಯಕರು ಬೆಳೆಯೋದಕ್ಕೆ ಅವಕಾಶ ಇಲ್ಲ, ಕಾರಣ ಏನು ಅಂತ. ಮುಖ್ಯವಾದ ಕಾರಣ ಅಂದರೆ, ಒಂದು ಒಳ್ಳೆಯ ಚಿಂತಕರಿಗೆ, ಯುವ ನಾಯಕರಿಗೆ, ದೇಶದ ಬಗ್ಗೆ ಕಾಳಜಿ ಇರುವಂಥ ಯುವಕರಿಗೆ ಆರ್ಥಿಕ ಬಲ ಇಲ್ಲ. ಸ್ವಾಭಿಮಾನಿಗಳಾಗಿ ಕೆಟ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಾಗ ರಾಜಕಾರಣಿಗಳು, ದುಷ್ಟರು ಅವ್ರ ಮೇಲೆ ಮುಗಿಬಿದ್ದು ಆ ಶಕ್ತಿಯನ್ನು, ಅವರ ಆತ್ಮವಿಶ್ವಾಸವನ್ನು ಕುಂದಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಸರ್ಕಾರಗಳು ಕೂಡ ಬೆಂಬಲ ಕೊಡ್ತಿದ್ದಾವೆ. ಇದು ಘೋರ ದುರಂತದ ಒಂದು ಸಂದರ್ಭ. ಯಾಕೆ ಅಂದರೆ ಸ್ವಾಭಿಮಾನಿ ಸತ್ಪುರುಷರು ಸಮಾಜದ ಒಂದು ಸಂಪತ್ತು. ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದು ಯಾರೇ ಒಬ್ಬ ಮುಖಂಡತ್ವದಲ್ಲಿ, ಯಾರೇ ಒಬ್ಬ ಮುಖ್ಯಮಂತ್ರಿ ಆಗಿರಲಿ, ಯಾರೇ ಒಬ್ಬ ಮಂತ್ರಿ ಆಗಿರಲಿ, ಯಾರೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಅವರ ಆದ್ಯ ಕರ್ತವ್ಯ ಆಗಬೇಕು. ಯಾಕೆ ಅಂದರೆ ಒಂದು ಪಕ್ಷ ಸತ್ಯ ಅಲ್ಲ, ಒಂದು ದೇಶ ಸತ್ಯ ಅಲ್ಲ, ಆದರೆ ಮಾನವ ಕಾಳಜಿ ಅನ್ನೋದೈತಲ್ಲ ಅದು ಸತ್ಯ. ಮನುಷ್ಯ ಮಾತ್ರ ಸತ್ಯ.
ಅದು ಯಾವ ಕಾಲಕ್ಕೂ ಕೂಡ ಸತ್ಯ. ಇವತ್ತು ಭಾರತ ದೇಶ ಪಕ್ಷ ಅನ್ನೋದು ನನಗೆ ಕೆಟ್ಟ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡಿ ನಾನು ಹೇಳ್ತಾ ಇಲ್ಲ. ಇವೆಲ್ಲಕ್ಕೂ ಮೀರಿದ್ದು ಮಾನವೀಯತೆ. ಆ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ, ಇವನ್ನ ಅರ್ಥ ಮಾಡಿಕೊಂಡು ನಮ್ಮ ಮುಖಂಡಗಳು ಒಳ್ಳೆಯ ಶಕ್ತಿ ದೇಶದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದರೆ ಈ ದುಷ್ಟರ ಕೈಗೆ ಅಧಿಕಾರ ಹೋಗೋದ್ರಿಂದ ಅವನ್ನು ಹತ್ತಿಕ್ಕೋದಕ್ಕೆ ಏನೇನು ಮಾಡಬೇಕು, ಒಳ್ಳೆಯ ಶಕ್ತಿಗಳು ಬೆಳೆಯೋದಂಗೆ ಮಾಡೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾವೆ. ಇದು ಕೆಟ್ಟ ಒಂದು ನಡವಳಿಕೆ. ಅದಾಗಬಾರ್ದು. ಬೇರೆ ರೀತಿಯಲ್ಲಿ ಶಕ್ತಿಗಳಿಗೆ ಒಂದು ಬೆಳೆಯೋದಕ್ಕೆ, ಪ್ರಾಮಾಣಿಕ ಶಕ್ತಿಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಸಮಾಜನೂ ಮಾಡಬೇಕು ಮತ್ತು ಸರ್ಕಾರನೂ ಮಾಡಬೇಕು. ಇನ್ನೊಂದು ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ, ನಿಮ್ಮ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಕುಂದು ಕೊರತೆಗಳಿಗೆ ನಾವು ಧ್ವನಿಯಾಗಬೇಕು. ನಿಮ್ಮ ಕುಂದು ಕೊರತೆಗಳನ್ನ, ಸಮಸ್ಯೆಗಳನ್ನ ನಾವು ಕೇಳಬೇಕು, ಚರ್ಚೆ ಮಾಡಬೇಕನ್ನ ಕಾರಣಕ್ಕೋಸ್ಕರ ಈ ಒಂದು ಫೋನ್ ಇನ್ KRS ಫೋನ್ ಇನ್ ಕಾರ್ಯಕ್ರಮವನ್ನ ಇದು ಆರಂಭಗೊಂಡಿದೆ. ದಯವಿಟ್ಟು ಈ ಯಾರೆಲ್ಲ ರೈತರೆಲ್ಲ ನೋಡ್ತಾ ಇದ್ದೀರಿ ಅಥವಾ ರೈತರ ಪರವಾಗಿರತಕ್ಕಂಥವ್ರು, ರೈತ ಹೋರಾಟಗಾರರು, ರೈತ ಬಂಧುಗಳು, ರೈತ ಮಿತ್ರರು, ರೈತ ಪರ ಏನೋ ಕಾಳಜಿ ಉಳ್ಳಂತವ್ರು ಯಾರೆಲ್ಲ ಇದ್ದೀರಿ, ದಯವಿಟ್ಟು ಕೆಳಗಡೆ ನಂಬರ್ ಅನ್ನ ಕೊಟ್ಟಿದ್ದೀವಿ. ಆ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹಳ್ಳಿಯ ರೈತರ ಕುಂದುಕೊರತೆಗಳೇನಿದಾವೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಯೋಜನೆಗಳು ಪಡೆಯುವಲ್ಲಿ ರೈತರಿಗೆ ಮೋಸ ಆಗಿದ್ರೆ, ಅನ್ಯಾಯ ಆಗಿದ್ರೆ, ವಂಚನೆ ಆಗಿದ್ರೆ ಆ ವಿಚಾರನ ನಾವು ಚರ್ಚೆ ಮಾಡೋಣ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಮಾಹಿತಿ ಕೊಟ್ಟು, ಮನವಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡೋಣ ಅನ್ನುವಂತ ದೃಷ್ಟಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಒಂದು ಫೋನ್ ಇನ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಕೆಳಗಡೆ ನಂಬರ್ ಕಾಣ್ತಾ ಇದೆ. ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡಿ. ನಾವು ನೇರವಾಗಿ ನಿಮ್ ಜೊತೆ ಮಾತಾಡಿ ನಿಮ್ಮ ಕುಂದು ಕೊರತೆಗಳನ್ನ ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ದಯವಿಟ್ಟು ಕೆಳಗಿನ ನಂಬರ್ಗೆ ಫೋನ್ ಮಾಡಿ, ನಿಮ್ ಜೊತೆ ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರು ರೈತರ ವಿಚಾರವಾಗಿ ಮಾತಾಡ್ತಾ ಇದ್ರು. ನಾನು ಮಧ್ಯದಲ್ಲಿ ವಿಚಾರ ಹೇಳೋಣ ಅಂತ ಹೇಳಿ ನಿಮ್ಗೆ ಮಧ್ಯದಲ್ಲಿ ನಾನು ಮಾತಾಡಿದೆ, ಕ್ಷಮೆ ಇರಲಿ. ಈಗ ಮತ್ತೆ ರೈತರ ವಿಚಾರಗಳು, ರೈತರ ಸಮಸ್ಯೆಗಳು ಮತ್ತೆ ರೈತ ಭಾರತದ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡ್ಬೇಕಂತ, ಮುಂದುವರಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗ ರೈತರ ಸಮಸ್ಯೆಗಳು ಬೃಹತ್ತಾಗೇ ಇವೆ. ಅವು ಏಕಕಾಲದಲ್ಲಿ, ಒಂದು ದಿವಸದಲ್ಲಿ, ಒಂದು ವರ್ಷದಲ್ಲಿ ಬಗೆಹರಿಯುವಂಥವಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ಬಂದ 78 ವರ್ಷಗಳಿಂದ ಯಾವುದೇ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರಗಳು ಬಂದರೂ ಕೂಡ ರೈತರ ಹಿತಚಿಂತನೆ ಮಾಡಿದ ಕಾರಣದಿಂದಾಗಿ ಇವತ್ತು ಅವನು ಪ್ರತಿದಿನ ಕರ್ನಾಟಕದಲ್ಲಿ ಸರಾಸರಿ ಒಂದು ದಿನಕ್ಕೆ 3 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ಬಂದಿದೆ. ಈ ಕಳೆದ ವರ್ಷದ ಅತಿವೃಷ್ಟಿ, ಅದರ ಹಿಂದಿನ ವರ್ಷದ ಅನಾವೃಷ್ಟಿ, ಈ 2 ಕಾರಣಗಳ ದುಷ್ಪರಿಣಾಮದಿಂದಾಗಿ ಈ ವರ್ಷ ಪ್ರತಿಫಲಿಸ್ತಾ ಇದೆ ಅದರ ದುಷ್ಪರಿಣಾಮ. ಇದು ಆತ್ಮಹತ್ಯೆಯ ಪ್ರಮಾಣ ಇನ್ನೂ ಹೆಚ್ಚಾಗುವುದು ಅನ್ನೋ ಒಂದು ಆತಂಕ ನಮಗೆ ಉಂಟಾಗಿದೆ. ಆ ಕಾರಣದಿಂದಾಗಿ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ರೈತ ಕಾರ್ಯಕರ್ತರುಗಳು, KRS ಪಕ್ಷದಿಂದ ರೈತ ಮುಖಂಡರುಗಳು ರೈತರನ್ನ ಹಳ್ಳಿನಲ್ಲಿ ಸಂಪರ್ಕಿಸಬೇಕು, ಅವ್ರ ಕಷ್ಟ ಸುಖ ವಿಚಾರಿಸಬೇಕು, ಅವ್ರಿಗೆ ನಿರಾಶ ಆಗಿರುವಂಥ ಜನಗಳಿಗೆ, ಹತಾಶ ಆಗಿರುವಂಥ ರೈತರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಮತ್ತು ಅವ್ರಿಗೆ ಒಂದು ಸಂಘಟನಾ ಇದ್ರ ಮೂಲಕ, ಸಹಕಾರ ಸಂಘಟನೆಗಳ ಮೂಲಕ ಅವರ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ತಾವು ಪ್ರಶ್ನೆ ಕೇಳ್ತೀವಿ, ಈ ಮಾತನ್ನು ಯಾರು ಕೇಳ್ತಾ ಇದ್ದೀರಿ, ಅವರು ಯಾವ ರೀತಿ ಸಮಸ್ಯೆ ನಿಮಗೆ ವೈಯಕ್ತಿಕವಾಗಿ, ರೈತರ ಬದುಕಿನಲ್ಲಿರುವಂಥವ್ರಿಗೆ ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಯಾವ್ಯಾವ ರೀತಿ ಸಂಕಷ್ಟಗಳು ಸಿಕ್ಕಾಕೊಂಡಿದ್ದೀರಿ, ಸಮಸ್ಯೆಗಳು ಸಿಕ್ಕಾಕೊಂಡಿದ್ದೀರಿ, ಅದಕ್ಕೆ ನೀವು ಪ್ರಶ್ನೆ ಮಾಡಿ ನಾವು ಸಾಧ್ಯವಾದಷ್ಟು ನಿಮಗೆ ಪರಿಹಾರವನ್ನು ಯಾವ ರೀತಿ ಬಗೆಹರಿಸಬಹುದು ನಿಮ್ಮ ಸಮಸ್ಯೆನೇ ಅನ್ನೋದ್ರ ಬಗ್ಗೆ
ನಾವು ತಿಳುವಳಿಕೆ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ, ಇವತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇರ್ತಕ್ಕಂಥ JCB ಪಕ್ಷಗಳು ರೈತರ ಕುಂದುಕೊರತೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ರೈತರ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಕುಟುಂಬ ರಾಜಕಾರಣ, ಹಣದ ರಾಜಕಾರಣ, ತೋಳ್ಬಲದ ರಾಜಕಾರಣಕ್ಕಾಗಿ ಅಧಿಕಾರ ಅಥವಾ ಕುರ್ಚಿಯ ಉಳಿವಿಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ದಿನನಿತ್ಯ ಲಕ್ಷಾಂತರ ಜನರು ಸಾವು ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ರೈತರಿಗೆ ನೂರಾರು ಸಮಸ್ಯೆಗಳಿದಾವೆ, ಕುಂದು ಕೊರತೆಗಳಿದಾವೆ. ಇವತ್ತು ಕೃಷಿ ಅನ್ನುವಂಥದ್ದು ಕೇಂದ್ರ ಭಾಗವಾಗಿರೋದ್ರಿಂದ ರೈತರಿಗೇನೆ ಇವತ್ತು ಕೃಷಿ ಇಲ್ಲದಿದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನುವಂತ ಒಂದು ಏನು ನಾಣ್ಣುಡಿ ಇದೆ. ರೈತ ಇವತ್ತು ಉತ್ತಿ ಬಿತ್ತಿ ಬೆಳೆದಿಲ್ಲ ಅಂತಂದ್ರೆ, ಇಡೀ ದೇಶಕ್ಕೆ ಅನ್ನ ಹಾಕಿಲ್ಲ ಅಂತಂದ್ರೆ ಯಾವ ರಾಜಕಾರಣಿನೂ ಕೂಡ ಇವತ್ತು ರಾಜಕಾರಣ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾವ MLA MP ಅಥವಾ ಶ್ರೀಮಂತನೂ ಕೂಡ ಇವತ್ತು ಅನ್ನ ತಿನ್ನದೇನೆ ಇವತ್ತು ಮುಂದೆ ಕಾಲಿಡಕ್ಕೆ ಅಥವಾ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ರೈತರಿಗೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ನಲ್ಲಿ ಆಗಿರ್ಬೋದು, ಹಲವಾರು ವಿವಿಧ ರೀತಿಯ ಯೋಜನೆಗಳಲ್ಲಾಗಿರ್ಬೋದು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪದಲ್ಲಿ ಇವತ್ತು ಯೋಜನೆಗಳನ್ನ, ಅನುದಾನಗಳನ್ನ, ಸಹಾಯ ಸಹಕಾರವನ್ನ ಬಿಡುಗಡೆ ಮಾಡ್ತಾ ಇದೆ. ಅದು ಯಾವ ರೀತಿಯಾಗಿ ಇವತ್ತು ರೈತರಿಗೆ ತಲುಪ್ತಾ ಇದೆಯೋ ಇಲ್ವೋ, ಮಧ್ಯವರ್ತಿಗಳ ಪಾಲಾಗ್ತಾ ಇದೆಯೋ ಅಥವಾ ಅಧಿಕಾರಿಗಳ ಪಾಲಾಗ್ತಾ ಇದೆಯೋ, ರೈತರಿಗೆ ಸಿಗಬೇಕಾದಂತ ಮೂಲಭೂತ ವ್ಯವಸ್ಥೆ, ಸೌಕರ್ಯಗಳು, ಯೋಜನೆಗಳು ಸಿಗ್ಲಿಕ್ಕೆ ಇವತ್ತು ವಿಫಲವಾಗ್ಲಿಕ್ಕೆ ಮುಖ್ಯ ಕಾರಣ ಯಾರು ಅನ್ನುವಂಥದ್ರ ಬಗ್ಗೆ ನಾವು ನೋಡಿದಾಗ, ಇವತ್ತು ರೈತ ಏನಾದ್ರೂ ಒಂದು ಕೃಷಿ ಬೆಳೆಯನ್ನ ಬೆಳಿಬೇಕಾದ್ರೆ ಅದಕ್ಕೆ ಹಗಲೆನ್ನದೆ, ಇರುಳೆನ್ನದೆ, ಮಳೆ ಚಳಿ ಅನ್ನದೆ ಕಷ್ಟಪಟ್ಟು ಅದನ್ನ ಸಂರಕ್ಷಣೆ ಮಾಡಿ ಎಲ್ಲಾ ರೀತಿಯಾದಂತ ಶ್ರಮವನ್ನ ಹಾಕಿ ದುಡಿದು ಅಥವಾ ಬೆಳೆಯನ್ನ ಬೆಳೆದು ಕೊನೆಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ, ಕೊಯ್ಲು ಮಾಡುವಂತ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ ಈ ತರದ ಏನೋ ಮಾನವ ನಿರ್ಮಿತ ಆಗಿರ್ಬೋದು, ಪ್ರಾಕೃತಿಕ ಆಗಿರ್ಬೋದು, ನೈಸರ್ಗಿಕ ಆಗಿರ್ಬೋದು, ಈ ಎಲ್ಲಾ ಹೊಡೆತಗಳನ್ನ ಮೀರಿ ಕೊನೆ ಒಂದು ಘಟ್ಟಕ್ಕೆ ಮಾರಲು APMCಗೆ ಹೋದಾಗ ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ಹೋದಾಗ ಅಲ್ಲಿ ದಲ್ಲಾಳಿಗಳ ಹಾವಳಿಯಿಂದ ಆಗಿರ್ಬೋದು, ಮಧ್ಯವರ್ತಿಗಳ ಹಾವಳಿಯಿಂದ ಆಗಿರ್ಬೋದು ಇವತ್ತು ರೈತನಿಗೆ ಮೋಸ ಆಗ್ತಾ ಇದೆ. ಇವತ್ತು ಕೃಷಿ ಚಟುವಟಿಕೆಗಳು ತುಂಬಾ ಏನೋ ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಕೂಡ ಬೇರೆ ಬೇರೆ ಭಾಗದಲ್ಲಿ ನದಿ ಮೂಲ ವ್ಯವಸ್ಥೆಗಳನ್ನ ನಂಬಿಕೊಂಡಿರ್ತಕ್ಕಂಥ ರೈತರು ಯಾವೆಲ್ಲ ಅಣೆಕಟ್ಟೆಗಳಿದಾವೆ, ಡ್ಯಾಮ್ಗಳಿದಾವೆ ಅಥವಾ ನದಿ ಮೂಲಗಳ ಕೆರೆ, ಬಾವಿ, ಕಟ್ಟೆಗಳಿದಾವೆ, ಆ ಮೂಲಗಳಿಂದ ಬೇಸಿಗೆಯಲ್ಲಿ ಕೂಡ ಇವತ್ತು ಹಣ್ಣುಗಳನ್ನ, ಹಂಪಲುಗಳನ್ನ ಬೆಳೆಯುವಂಥದ್ದು, ತರಕಾರಿ ಬೆಳೆಗಳನ್ನ ಬೆಳೆಯುವಂಥದ್ದು, ಹೀಗೆ ಯಾವೆಲ್ಲ ಖನಿಜ ಬೆಳೆಗಳನ್ನ ಬೆಳೆಯುವಂಥದ್ದು ಯಾವ ರೀತಿಯಾಗಿ ಸಾಧ್ಯ ಆಗುತ್ತೋ ಅವೆಲ್ಲ ಬೆಳೆಗಳನ್ನ ಬೆಳೆದು ಇವತ್ತು ರೈತ ಸಮೃದ್ಧಿಯಾಗಿ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ದೇನೆ. ಆದ್ರೆ ನಾನು ಮುಂಚೆ ಹೇಳ್ದಂಗೆ ಮತ್ತೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಮಧ್ಯವರ್ತಿಗಳ ಹಾವಳಿ ಏನಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಮೂಲಭೂತ ಸೌಕರ್ಯಗಳು ಸರಿಯಾದ ಸಮಯ ಮತ್ತು ಸರಿಯಾದ ವ್ಯವಸ್ಥೆಯಲ್ಲಿ ಇವತ್ತು ರೈತರಿಗೆ ತಲುಪಲಿಕ್ಕೆ ವಿಫಲ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಯಾರೆಲ್ಲ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಚಿವಾಲಯ ಆಗಿರ್ಬೋದು, ಆಡಳಿತ ಸಿಬ್ಬಂದಿಗಳಾಗಿರ್ಬೋದು, ಇದ್ರ ಬಗ್ಗೆ ಇವತ್ತು ರೈತ ಅಂತಂದ್ರೆ ಅದೇನೋ ನಿರ್ಲಕ್ಷ್ಯ ವಹಿಸುವಂತ, ಬೇಜವಾಬ್ದಾರಿತನದಿಂದ ಮಾತಾಡಿಸುವಂತ, ರೈತ ಅಂತಂದ್ರೆ ಕೀಳು ಮಟ್ಟದಲ್ಲಿ ನೋಡುವಂತ ವ್ಯವಸ್ಥೆ ಇವತ್ತಿನ ದಿನದಲ್ಲಿ ರೂಪುಗೊಂಡಿದೆ. ಇವತ್ತು ದೇಶಾದ್ಯಂತ 75%ಕ್ಕೂ ಹೆಚ್ಚು ಕೃಷಿ ಹೊಂದಿರುವಂತ ಭಾರತದಲ್ಲಿ ಇವತ್ತು ರೈತ ಬೆಳೆದಂತ ಬೆಳೆಯನ್ನ ಇಡೀ ದೇಶಾದ್ಯಂತ ಬೇರೆ ಬೇರೆ ದೇಶಗಳಿಗೆ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಮಾರಾಟ ಆಗ್ತಾ ಇದೆ. ಅದು ನಮ್ಮ ರೈತರ ಒಂದು ಶಕ್ತಿ, ರೈತ ಹೊಂದಿರತಕ್ಕಂತ ಒಂದು ಏನೋ ಹಕ್ಕು. ಈ ರೂಪದಲ್ಲಿ ರೈತರು ಇವತ್ತು ಯಾವೆಲ್ಲ ಸಮಸ್ಯೆಗಳಿಂದ ನಲುಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ವಿಶಾಲವಾಗಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಇದ್ದೀವಿ. ಇನ್ನು ಯಾರೆಲ್ಲ ನಿಮ್ಮ ಯಾವುದೇ ಕುಂದುಕೊರತೆಗಳಿದ್ರೆ, ರೈತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ರೆ, ಮಾತಾಡಬೇಕಾಗಿದ್ರೆ ನಾವು ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್ಗೆ 767648 767648 ಈ ನಂಬರ್ಗೆ ಸಂಪರ್ಕ ಮಾಡಿ ಚರ್ಚೆ ಮಾಡೋಣ. ನಿಮ್ಮ ಸಮಸ್ಯೆಗಳಿಗೆ ಇವತ್ತನೇ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನ ಅಥವಾ ಒಂದು ಕ್ರಮವನ್ನ ನಾವು ತೆಗೆದುಕೊಳ್ತೀವಿ ಅಂತ ಮತ್ತೊಮ್ಮೆ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ರೈತರ ವಿಚಾರವಾಗಿ ರೈತದ ಇವರು ಗುರುಮೂರ್ತಿ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರು ಸುಮಾರು 70-80ರ ದಶಕದಿಂದಲೂ ಕೂಡ ನಿರಂತರವಾಗಿ ರೈತರ ಕಾಳಜಿಯನ್ನ, ರೈತರ ಹೋರಾಟಕ್ಕೆ ಧುಮುಕಿ
ರಾಜ್ಯಾದ್ಯಂತ ಸಂಘಟನೆ ಮಾಡಿ ರೈತರ ಅನುಕೂಲಗಳನ್ನ, ರೈತರ ಶಕ್ತಿಗಳನ್ನ ಒಗ್ಗೂಡಿಸಿ ಇವತ್ತು ರೈತರ ಪರವಾಗಿ ನಿತ್ಯ ನಿರಂತರ ಎನ್ನುವಂತ ರೂಪದಲ್ಲಿ ಹಲವಾರು ಕೃತಿಗಳನ್ನ, ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತ ಕೃತಿಗಳನ್ನ ಬರವಣಿಗೆಗಳ ಮುಖಾಂತರ ಜನಜಾಗೃತಿ ಮಾಡಿಸುವಂತ ಕೆಲಸವನ್ನ, ಜನರಿಗೆ ಒಂದು ಒಳ್ಳೆಯ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಿ ಕಟ್ಟಿಕೊಡುವಂತ ಕೆಲಸವನ್ನ ಮಾಡುತ್ತಾ ಇಳಿ ವಯಸ್ಸಿನಲ್ಲಿ ಕೂಡ ರೈತರಿಗಾಗಿನೇ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಮುಡುಪಿಟ್ಟಂತ ಒಬ್ಬ ಗಣ್ಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ನೀವು ಸಂಪರ್ಕ ಮಾಡಿ ಚರ್ಚೆ ಮಾಡೋಣ ಅಂತ ವಿನಂತಿ ಮಾಡುತ್ತಾ, ಈಗ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರು ಮತ್ತೊಮ್ಮೆ ರೈತರ ವಿಚಾರವಾಗಿ ಮಾತನ್ನ ಮುಂದುವರಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಮಹನೀಯರೇ, ನಾವು ಸರ್ಕಾರಗಳನ್ನು ಏಕಾಏಕಿ ಲಕ್ಷ ಕೋಟಿ ರೂಪಾಯಿನ ಖರ್ಚು ಮಾಡಿ ಒಂದೇ ಸಾರಿಗೆ ಪರಿಹಾರ ಕೊಡಿ ರೈತರಿಗೆ ಅಂತ ನಾವು ಕೇಳ್ತಾ ಇಲ್ಲ. ನಾವು ಆಯವ್ಯಯದಲ್ಲಿ ಒಂದಿಷ್ಟು ಹೊರೆ ಆಗದೇ ಇರುವಂಥ ಕೆಲವು ವಿಚಾರಗಳ ಬಗ್ಗೆ ಸರ್ಕಾರಗಳು ಗಮನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು, ಸಹಕಾರ ಸಂಘಗಳಲ್ಲಾಗಲಿ ಬ್ಯಾಂಕ್ಗಳಲ್ಲಾಗಲಿ ಕಳೆದ ವರ್ಷ ಅಂತೂ ತುಂಬ ನಿಧಾನವಾಗಿ ಬೆಳೆ ಸಾಲನ ಕೊಟ್ಟರು. ಆಗಸ್ಟ್ ಕೊನೆಯವರೆಗೂ ಬೆಳೆ ಸಾಲ ಕೊಟ್ಟರು ಕೆಲವು ಬ್ಯಾಂಕ್ಗಳು ಮತ್ತು ಸಹಕಾರ ಸಂಘಗಳು. ಅಲ್ಲಿವರೆಗೆ ರೈತ ಏನಾಗಬೇಕು, ತಿಂಗಳ ಬಡ್ಡಿ ಮೀಟರ್ ಬಡ್ಡಿನಲ್ಲಿ ಸಾಲ ಮಾಡಿಕೊಂಡು ಹೋದರೆ ಅವನು ಉಳಿತಾನ. ಅವನಿಗೆ ಮೊದಲನೇದಾಗಿ ಬೆಳೆ ಗ್ಯಾರಂಟಿನೇ ಇಲ್ಲ, ಮಳೆ ಗ್ಯಾರಂಟಿ ಇಲ್ಲ, ಬೆಳೆ ಗ್ಯಾರಂಟಿ ಇಲ್ಲ, ಮತ್ತು ಬೆಲೆ ಗ್ಯಾರಂಟಿ ಇಲ್ಲ. ಇವೆಲ್ಲ ಆದಮೇಲೆ ಆತ ಬದುಕೋದು ಹೇಗೆ? ಇದ್ರ ಜೊತೆಗೆ ಬಡ್ಡಿ ಅಂತೂ ಗ್ಯಾರಂಟಿ, ಅವನು ಅಸಲು ಇಸ್ಕೊಂಡ್ಮೇಲೆ ಸಾಲ ತಗೊಂಡ್ಮೇಲೆ ಬಡ್ಡಿ ಅಂತೂ ಕಟ್ಟಲೇಬೇಕು. ಇದನ್ನು ನೋಡಿ ನಾವು ಹೇಳ್ತಾ ಇದ್ದೀವಿ ಸರ್ಕಾರಗಳಿಗೆ, ಬ್ಯಾಂಕ್ಗಳಿಗೆ, ಎಲ್ರಿಗೂ ಮನವಿ ಮಾಡ್ಕೊಳ್ಳೋದು ಅಂದರೆ, ಇದಾಗಲೇ ಮಾರ್ಚ್ ಬಂತು, ಬೇಗ ಆದಷ್ಟು ತುರ್ತಾಗಿ ರೈತರಿಗೆ ಬೆಳೆ ಸಾಲವನ್ನು ಕೊಟ್ಟು ಮುಗಿಸಿ. ಇನ್ನೊಂದೆರಡು ತಿಂಗಳಲ್ಲಿ ಮೇವು ಹೊತ್ತಿಗೆ, ಬಿತ್ತನೆ ಬೀಜ ಭೂಮಿಗೆ ಊರುವ ಕಾಲಕ್ಕೆ ಎಲ್ಲ ರೈತರಿಗೆ ಎಲ್ಲ ಬ್ಯಾಂಕ್ಗಳಲ್ಲಿ, ಸಹಕಾರ ಸಂಘಗಳಲ್ಲಿ ಸಾಲವನ್ನು ಕೊಟ್ಟು ಅವರು ತಮ್ಮ ಕೆಲಸದಲ್ಲಿ ನಿರತರಾಗುವಂತೆ, ಕರ್ತವ್ಯ ಮಾಡುವಂತೆ ಅವಕಾಶ ಮಾಡಿಕೊಡಿ. ಅಲ್ಲದೆ ನಾವು ಸರ್ಕಾರ ಕೇಳೋದು ಅಂದರೆ, ರಿಸರ್ವ್ ಬ್ಯಾಂಕ್ನಲ್ಲಿ ಸುಮಾರು 100 ಲಕ್ಷ ಕೋಟಿ ರೂಪಾಯಿ ಹಣ, ಅದಕ್ಕಿಂತ ಜಾಸ್ತಿ ಇದೆ. ನಾವು ಹೇಳೋದು, ಅದರಲ್ಲಿ ನಾವು ಜನಸಂಖ್ಯೆಯಲ್ಲಿ 60% ಇದ್ದೀವಿ ರೈತರು. ನಮಗೆ 60% ಬೇಡ, 20% ನಮಗೆ ಹಣನ ಸಾಲದ ರೂಪದಲ್ಲಿ ಕೊಡಿ. ಅದು ಹೇಗೆ ಕೊಡಬೇಕು ಅಂತ ಅಂದರೆ, ಈಗ ಕಳೆದ ವರ್ಷ 10 ಅಥವಾ 11 ಲಕ್ಷ ಕೋಟಿ ನೀವು ರೈತರಿಗೆ ಸಾಲ ಕೊಟ್ಟಿದ್ದೀರಿ. ಅದನ್ನು ದ್ವಿಗುಣಗೊಳಿಸಿ, ಅದನ್ನು 20 ಲಕ್ಷ ಕೋಟಿ ಆಗ್ಬೋದು, ಅಷ್ಟು ಹಣನ ರೈತರಿಗೆ ಕೊಡಿ. ಇದರಿಂದ ಹಣದ ಹರಿವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗ್ತದೆ. ರೈತ ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಮೀಟ್ರ್ ಬಡ್ಡಿನಲ್ಲಿ ಸಾಲ ತಂದು ಅಪಾರವಾಗಿ ದಂಡದ ಬಡ್ಡಿ ಕಟ್ಟೋದು ತಪ್ಪುತ್ತದೆ. ಮತ್ತು ಅವನ ಉತ್ಪನ್ನಗಳಿಗೆ ಯಾವ ಸಂದರ್ಭದಲ್ಲಿ ಹೆಚ್ಚು ಬೆಲೆ ಬರ್ತದೆ ಆ ಕಾಲದವರೆಗೆ ಕಾಯ್ದಿಟ್ಕೊಂಡು ಒಂದು ಒಳ್ಳೆಯ ಬೆಲೆ ಬರೋ ಸಂದರ್ಭದಲ್ಲಿ ಅವನು ಮಾರಾಟ ಮಾಡಿ ಹೆಚ್ಚು ಸಂಪಾದನೆ ಮಾಡಿ ಸಾಲವನ್ನು ಮರುಪಾವತಿ ಮಾಡೋದಕ್ಕೂ ಕೂಡ ಅವನಿಗೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ನಾವು ಕೇಳ್ತಾ ಇದ್ದೀವಿ, ರೈತರ ಸಾಲವನ್ನು ಇಮ್ಮಡಿ ಮಾಡಿ ದ್ವಿಗುಣಗೊಳಿಸಿ. 5 ಲಕ್ಷ ಇರೋನಿಗೆ ಅವ್ನು ಕೇಳಿದ್ರೆ 10 ಲಕ್ಷ ಕೊಡಿ, ಅಥವಾ ಅದರ ಪ್ರಮಾಣನ ಹೆಚ್ಚಿಗೆ ಮಾಡಿ. ಈ ರೀತಿಯಲ್ಲಿ ಮತ್ತು ಏನೂ ಇಲ್ಲದೆ ಇರುವಂಥ ಕಾರ್ಮಿಕರು ಗ್ರಾಮೀಣ ಪ್ರದೇಶದಲ್ಲಿ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದು ತಪ್ಪಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಸಾಕಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು, ಮತ್ತು ಅವ್ರಿಗೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅನ್ನೋದು ಆಸೆ ಇಟ್ಕೊಂಡು ಬದುಕೋದು ತಪ್ಪಲ್ಲ ಮನುಷ್ಯಂದು. ಅದಕ್ಕೆ ಪೂರ್ವಕವಾಗಿ ಎಲ್ಲೆಲ್ಲೋ ಹೋಗಿ ಸಾಲ ಮಾಡೋದ್ರ ಬದಲು, ಅದಕ್ಕೆ ದಂಡದ ಬಡ್ಡಿ ಕಟ್ಟೋದ್ರ ಬದಲು, ನೀವು ಯಾವುದೇ ಬಡ ಕುಟುಂಬಕ್ಕೆ, ಒಂದು ಕುಟುಂಬಕ್ಕೆ
ಯಾವುದೇ ಭದ್ರತೆ ಅಥವಾ ಜಾಮೀನು ಇಲ್ದೇ ಒಂದು ಬಡ ಕುಟುಂಬಕ್ಕೆ ಅವನಿಗೇನು ಜಮೀನು ಇಲ್ಲದೇ ಇದ್ರೂ ಕೂಡ 1,00,000 ರೂಪಾಯಿನ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ, ಜೊತೆಗೆ ರೈತರ ಸಾಲವನ್ನು, ಬೆಳೆ ಸಾಲವನ್ನು ದ್ವಿಗುಣಗೊಳಿಸಿ. ಆದ್ದರಿಂದ ಹಣದ ಚಲಾವಣೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಅವರೊಂದು ಒಳ್ಳೆಯ ಜೀವನ ಸಾಗಿಸೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗ್ರಾಮೀಣ ಪ್ರದೇಶದ ಜನ ಸರ್ಕಾರದ ಸಮೀಕ್ಷೆಯ ಪ್ರಕಾರ 37 ರೂಪಾಯಿ ಒಂದು ದಿವಸಕ್ಕೆ ಖರ್ಚು ಮಾಡ್ತಿದ್ದಾರೆ. ಅಂದರೆ ಪಟ್ಟಣದಲ್ಲಿ 2 ಕಾಫಿ ಕುಡಿತೀವಲ್ಲ, ಅದ್ರ ಬೆಲೆ ಆಗೋಯ್ತದು. ಆ ಕಾರಣದಿಂದಾಗಿ ಅವನು ಗ್ರಾಮೀಣ ಪ್ರದೇಶದ ಜನ ಅಪೌಷ್ಟಿಕತೆಗೆ ಗುರಿಯಾಗ್ತಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ನೋಡಿ, 47% ಜನ ಬಡವರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಗರ್ಭಿಣಿಯರು ನೋವನ್ನು ಅನುಭವಿಸ್ತಿದ್ದಾರೆ, ಸಂಕಷ್ಟಕ್ಕೊಳಗಾಗ್ತಿದ್ದಾರೆ. ಹುಟ್ಟೋ ಮಕ್ಕಳು ದುರ್ಬಲವಾಗಿ ದುರ್ಬಲ ಇದರಲ್ಲಿ ಹುಡ್ತಿದ್ದಾವೆ. ಅವ್ರಿಗೆ ಜೀವಕ್ಕೆ ಅಪಾಯ ಬಂದರೂ ಬರ್ಬೋದು, ಗರ್ಭಿಣಿಯರಿಗೆ. ಈ ರೀತಿ ಸಮಸ್ಯೆಗಳಿಗೆ ಅವರು ಒಳಗಾಗ್ತಾರೆ. ಒಂದು ಅವ್ರಿಗೆ ರಕ್ಷಣೆಯನ್ನು ಕೊಡಿ. ಎರಡನೇದು, ಈಗ ಎಲ್ಲ ಬ್ಯಾಂಕ್ಗಳಲ್ಲಿ ಮತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ ಬಲವಂತದ ಸಾಲ ವಸೂಲಿ ಮಾಡ್ತಿದ್ದಾರೆ. ಅದು ತಪ್ಪಬೇಕು. ಯಾಕೆ ಅಂದರೆ ಕಳೆದ ವರ್ಷ ಅತಿವೃಷ್ಟಿಯಿಂದ, ಅದರ ಹಿಂದಿನ ವರ್ಷ ಅನಾವೃಷ್ಟಿಯಿಂದ ಗ್ರಾಮೀಣ ಪ್ರದೇಶದ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆ ಕಾರಣದಿಂದಾಗಿ ಮುಂದಿನ ಸುಗ್ಗಿವರೆಗೆ ಆ ವಸೂಲಿ ಕ್ರಮವನ್ನು, ದಬ್ಬಾಳಿಕೆಯಿಂದ ವಸೂಲಿ ಮಾಡೋದನ್ನು ನಿಲ್ಲಿಸಿ, ಮುಂದೂಡಿ. ಅಲ್ಲದೆ ಮುಂದಿನ ಇದರಲ್ಲಿ ರೈತರ ಉತ್ಪನ್ನಗಳಿಗೆ ನ್ಯಾಯೋಚಿತವಾದಂಥ, ವೈಜ್ಞಾನಿಕವಾದಂಥ ಬೆಲೆಯನ್ನು ಕೊಡೋದಕ್ಕೆ ಏನು ಕಾರ್ಯಕ್ರಮ ಮಾಡ್ಕೋಬೋದು ಅದನ್ನು ಮಾಡಿ. ಅದು ಹೊಳಿದೇ ಹೋದರೆ ನಮ್ಗೆ ಹೇಳಿ, ಬಡ್ಜೆಟ್ಗೆ ಹೊರೆಯಾಗದ ರೀತಿಯಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ಕೋಬೋದು. KRS ಪಕ್ಷದಿಂದ ನಾನಾಗಲೇ ಕಳೆದ ವರ್ಷನೇ ಕೆಲವು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ತಿಳಿಸಿದ್ದೇನೆ. ಮತ್ತೆ ಅವರ ಗಮನಕ್ಕೆ ನಾನು ಮತ್ತೆ ತರ್ತೇನೆ. ಯಾವ ಬಡ್ಜೆಟ್ಗೆ ಹೊರೆ ಆಗದ ರೀತಿಯಲ್ಲಿ ರೈತರ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ನೋಡಿ. ನಮ್ಮ ರೈತ ಬೆಳೆದಂಥ ಅಕ್ಕಿನ ಸರ್ಕಾರವೇ ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಯ್ತು ಅಂತ ಕಾರಣ ಅನ್ನೋದಿದ್ದರೆ ಅವರಿಗೆ 22 ರೂಪಾಯಿಗೆ 1 kg ಅಕ್ಕಿ ಕೊಡ್ಕೊಡ್ತಿದೆಯಂತೆ. ಈಗ ಇದಕ್ಕೆ ಉಚಿತ ಅಕ್ಕಿ ಇದು ಕೊಡ್ತಿದ್ದಾರಲ್ಲ ಆ ಕಾರ್ಯಕ್ರಮಕ್ಕೆ, ಅದು ತುಂಬ ಸಂಕಟ ಆಯ್ತದೆ. ಈ ಸಂದರ್ಭದಲ್ಲಿ ರೈತನಿಗೆ ಮಾಡಿದ ಖರ್ಚು ಕೂಡ ಅದರಿಂದ ಬರೋದಿಲ್ಲ 22 ರೂಪಾಯಿಗೆ. ಪೇಟೆಯಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ 50 ರೂಪಾಯಿ, 55 ರೂಪಾಯಿ, 60 ರೂಪಾಯಿ 1 kg ಅಕ್ಕಿ ಮಾರಾಟ ಆಗ್ತಿದೆ. ಇದು ಭಾಳ ಮೋಸ. ಮತ್ತು ನಾವು ಮಾರಾಟ ಮಾಡುವಂಥ ತೆರೆದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಾಗ ರೈತನಿಗೆ 1 kg ಅಕ್ಕಿಗೆ ಸಾಮಾನ್ಯವಾಗಿ 30ರಿಂದ 32 ರೂಪಾಯಿ, 33 ರೂಪಾಯಿ ಸಿಗ್ತದೆ ಅಷ್ಟೇ. ಆದರೆ ಕೊಂಡ್ಕೊಳ್ಳೋರಿಗೆ 60 ರೂಪಾಯಿ, 50ರಿಂದ 60 ರೂಪಾಯಿ ಅವರು ಬೆಲೆ ಕೊಟ್ಟು ಕೊಂಡ್ಕೊಳ್ತಿದ್ದಾರೆ. ಈ ಮಧ್ಯದ ಅಂತರ ಇದೆಲ್ಲ, ಇದನ್ನು ಕಡಿಮೆ ಮಾಡಿದ್ರೆ ಸಾಕು ರೈತನಿಗೆ. ಅದೇ 50 ರೂಪಾಯಿನ 55 ರೂಪಾಯಿನ ರೈತನಿಗೆ ಕೊಟ್ಟರೆ ಅವನು ನಿಜವಾಗ್ಲೂ ಸಾಲಕ್ಕೆ ಬ್ಯಾಂಕ್ ಹತ್ರನೂ ಹೋಗಬೇಕಾದಿಲ್ಲ, ಮತ್ತು ಇನ್ನೊಬ್ಬರ ಅವನು ಕೈ ಚಾಚಬೇಕಾದ ಅವಶ್ಯಕತೆ ಇಲ್ಲ. ಅವನು ಸುಸ್ತಿದಾರರಾಗಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಬರೋದಿಲ್ಲ. ಅದಕ್ಕೆ ಸರ್ಕಾರಗಳು, ಸಾರ್ವಜನಿಕರು ಈ ಬಗ್ಗೆ ಯೋಚನೆ ಮಾಡಬೇಕು. ಅನ್ನ ತಿನ್ನೋರೆಲ್ಲರೂ ಕೂಡ ರೈತನ ಬಗ್ಗೆ ಯೋಚನೆ ಮಾಡಬೇಕು. ಹೇಗೆ ಬದುಕ್ತಿದ್ದಾನೆ ರೈತ, ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದ್ರೆ ಇದಕ್ಕೆ ಪರಿಹಾರ ಬೇಗ ಸಿಗ್ತದೆ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಇನ್ನೊಂದು ಏನು ಅಂದರೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಈ ಭಾಗಗಳಲ್ಲಿ ಬೆಂಗಳೂರಿನ ಕಲುಷಿತವಾದಂಥ ನೀರು ಕೆರೆಗಳಿಗೆ ಬಿಟ್ಟು ಅಲ್ಲಿ ಅಂತರ್ಜಲ ಹಾಳಾಗಿ ಹೋಗಿದೆ, ಕಲುಷಿತಗೊಂಡಿದೆ. ಇಲ್ಲಿ ನೀರನ್ನು ಶುದ್ಧೀಕರಿಸಿ ನಾವು ಕೆರೆ ಬಿಡ್ತಾ ಇದ್ದೀವಿ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಅವರು 1 ಮನೆ ಅಂತನೋ 2ನೇ ಅಂತನೋ ಮಾತ್ರ ಶುದ್ಧೀಕರಿಸ್ತಾರೆ, 3ನೇ ಅಂತ ಶುದ್ಧೀಕರಿಸೋದನ್ನು ಮಾಡ್ತಾ ಇಲ್ಲ. ಅದೇ ಸಿಂಗಪುರದಲ್ಲಿ ಪಟ್ಟಣದ ನೀರನ್ನು, ಕೊಳಚೆ ನೀರನ್ನು 3 ಹಂತದಲ್ಲಿ ಶುದ್ಧೀಕರಿಸಿ ಅದೇ ನೀರನ್ನು ಕುಡಿಯೋದಕ್ಕೂ ಕೂಡ ಬಳಕೆ ಮಾಡ್ತಿದ್ದಾರೆ. ಅದರಿಂದ ಯಾವ ರೀತಿಯ ಅಪಾಯನೂ ಆಗ್ತಾ ಇಲ್ಲ. ಆ ರೀತಿ ಇವ್ರು ಯಾಕೆ ಮಾಡಬಾರ್ದು?
ಅದಕ್ಕೆ ಏನು ಬಂಡವಾಳ ಬೇಕೋ ಅದನ್ನು ಹಾಕಿದ್ದಾರೆ, ಖರ್ಚು ಮಾಡಿದ್ದಾರೆ, ಯಂತ್ರೋಪಕರಣಗಳನ್ನು ಜೋಡಿಸಿದ್ದಾರೆ. ಆಗಿದ್ದು ಕೂಡ ಕಲುಷಿತ ನೀರನ್ನು ಕೆರೆಗಳಿಗೆ ಬಿಡೋದು ಅಂದರೆ ಏನು? ಇದ್ರ ಬಗ್ಗೆ ಸರ್ಕಾರ ಈ ತಕ್ಷಣಕ್ಕೆ ಕ್ರಮ ತಗೊಂಡು ಅದನ್ನು ಸುಧಾರಿಸಬೇಕು. 3 ಹಂತದಲ್ಲಿ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಬಿಟ್ಟಾಗ ಅಲ್ಲಿ ಜಾನುವಾರುಗಳಿಗೆ ಅನುಕೂಲ ಆಗ್ತದೆ. ಆದ್ದರಿಂದ ಈ 2-3 ಜಿಲ್ಲೆಯಲ್ಲಿ ಭಾಳ ರೈತರು ಮತ್ತು ಇತರೆ ಜನರು ಭಾಳ ಕಷ್ಟವನ್ನು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಅಲ್ಲಿ ಪಶುಗಳಿಗೆ ಮತ್ತು ಜನರಿಗೆ ಕುಡಿಯೋ ನೀರು ಸರಿಯಾಗಿ ಶುದ್ಧವಾದ ನೀರು ದೊರಕ್ತಾ ಇಲ್ಲ. ಅದಕ್ಕೆ ತೀವ್ರ ತಕ್ಷಣಕ್ಕೆ ಸರ್ಕಾರ ಈ ಕಡೆ ಗಮನ ತಗೊಂಡು ಅದನ್ನು ಸುಧಾರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಷ್ಟೊತ್ತು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೈತರ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡಿದ್ದಾರೆ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಸರ್. ಇವರು KRS ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯಾಧ್ಯಕ್ಷರು. ಬಂಧುಗಳೇ, ಈಗ ರೈತರ ವಿಚಾರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ದಿನ ಸಾಲಲ್ಲ, ಒಂದು ಏನು ವಾರನೂ ಕೂಡ ಸಾಲಲ್ಲ. ರೈತರ ವಿಚಾರಕ್ಕೆ ಹೆಜ್ಜೆಗೂ ಸಮಸ್ಯೆಗಳಿದ್ದಾವೆ, ಏನೋ ಹಂತದಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನ ಸಂಘಟನಾತ್ಮಕವಾಗಿ ರೈತರೆಲ್ಲರೂ ಒಗ್ಗೂಡಿ, ರೈತರು ಮಾತ್ರ ಅಲ್ಲ, ರೈತರ ಪರ ಕಾಳಜಿ ಇರುವಂತವರು, ರೈತರ ಮೇಲೆ ಗೌರವ ಇರುವಂತವರು, ರೈತರಿಗಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಕಟ್ಟುವ ಮನಸ್ಥಿತಿ ಉಳ್ಳವರು ಒಗ್ಗೂಡಬೇಕಾಗಿದೆ. ಅನ್ನವನ್ನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಯಾರೆಲ್ಲ ನಿಮ್ಮ ಹೊಟ್ಟೆ ತುಂಬಲ್ತನ ಯಾರೆಲ್ಲ ಒಂದು ಒಳ್ಳೆಯ ಆರೋಗ್ಯಕರವಾದಂತ ವ್ಯವಸ್ಥೆಯನ್ನ ಕಟ್ಕೊಳ್ಳಿಕ್ಕೆ ಅನ್ನವನ್ನ ತಿನ್ನುವಂತ ಯಾರೆಲ್ಲ ಮನುಷ್ಯತ್ವ ಹೊಂದಿರತಕ್ಕಂತ ಮಾನವರಿದ್ದೀರಿ, ಅವರೆಲ್ಲರೂ ಕೂಡ ರೈತರ ಬಗ್ಗೆ ಕಾಳಜಿಯನ್ನ ತೋರಿ, ರೈತರ ಮೇಲೆ ಒಂದು ಅಭಿಮಾನವನ್ನ ತೋರಿ, ರೈತರ ಕಷ್ಟ ನೋವುಗಳಿಗೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಹೇಳುತ್ತಾ, ಇನ್ನು ಹಲವಾರು ವಿಚಾರಗಳಿದ್ದಾವೆ. ನಾವು ನಮ್ಮ KRS ಪಕ್ಷದ ರಾಜ್ಯ ರೈತ ಘಟಕದ ವತಿಯಿಂದ ಆಗಿರ್ಬೋದು, ಅಥವಾ ಮುಂದಿನ ಹಂತಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಮುಖಾಂತರ, ನಿಮ್ಮ ತಾಲೂಕಿಗೆ, ಜಿಲ್ಲೆಗೆ ಬರುವ ಮುಖಾಂತರ, ರೈತರನ್ನ ಒಗ್ಗೂಡಿಸುವ ಮುಖಾಂತರ, ರೈತರ ಸಂಘಟನೆ ಮಾಡುವ ಮುಖಾಂತರ, ಅವರನ್ನ ನಾಯಕರನ್ನಾಗಿ ಮಾಡುವ ಮುಖಾಂತರ, ಇವತ್ತು ರಾಜಕಾರಣ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂತಂದ್ರೆ, ಯಾವನು ಹಣಬಲ, ತೋಳ್ಬಲ, ಜಾತಿ ಬಲ ಹೊಂದಿದನೋ ಅವನು ಮಾತ್ರ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾನೆ. ಆದ್ರೆ ಇವತ್ತು ರಾಜಕಾರಣ ಅನ್ನುವಂಥದ್ದು ರೈತನ ಕೈಯಲ್ಲಿರಬೇಕು. ರೈತನ ನಿಯಮಗಳಿಗೆ ಅನುಗುಣವಾಗಿ ಇವತ್ತು ಆಡಳಿತ ವ್ಯವಸ್ಥೆ ಜಾರಿಯಲ್ಲಿರ್ಬೇಕಾಗಿತ್ತು. ಆದ್ರೆ ಇವತ್ತು ರೈತ ಅನ್ನುವಂಥವನ್ನ ಇವತ್ತು ಮೂಲೆಗುಂಪು ಮಾಡಿ ಹಣಬಲ, ನಾನು ಮುಂಚೆ ಹೇಳಿದಂಗೆ ಹಣಬಲ, ಜಾತಿ ಬಲ, ತೋಳ್ಬಲ ಇರುವಂತವ್ನು ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಮುಂದುವರಿತಾ ಇದ್ದಾನೆ. ಈ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಹಕ್ಕುಗಳಿದಾವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂಲಭೂತ ವ್ಯವಸ್ಥೆಗಳನ್ನ ಕಾಪಾಡಿಕೊಳ್ಳಿಕ್ಕೆ, ಕಟ್ಕೊಳ್ಳಿಕ್ಕೆ, ತನ್ನ ಜೀವನವನ್ನ ಉತ್ತಮವಾದಂತ ವ್ಯವಸ್ಥೆಯಲ್ಲಿ ರೂಪದಲ್ಲಿ ಮುಂದುವರಿಸಲಿಕ್ಕೆ ಎಲ್ಲಾ ರೀತಿಯಾದಂತ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವಂತ ರೈತ ಮುಂದಿನ ದಿನಮಾನಗಳಲ್ಲಿ ಈಗ ಒಂದು ಕಾಲ್ ಬರ್ತಾ ಇದೆ. ಹೇಳಿ. ನಮಸ್ಕಾರ. ಹೌದಾ? ಇಲ್ಲ, ಅದೇನು ಇದು ಮಾಡ್ತಾ ಇದ್ದೀವಿ, ಲೈವ್ ಮಾಡ್ತಾ ಇದ್ದೀವಿ. ಬಂದ್ಬಿಡಿ ಅಣ್ಣ. ಆಯ್ತು ಆಯ್ತು. ಆಫೀಸಲ್ಲಿದ್ದೀವಿ. ಇಷ್ಟು ವಿಚಾರ. ಈಗ ಇದೇ ಇನ್ನೊಂದು ಕೆಲವು ದಿನಗಳಲ್ಲಿ ಬಜೆಟ್ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡಿಸಲಿದ್ದಾರೆ. ಆ ಬಜೆಟ್ ಅಧಿವೇಶನದಲ್ಲಿ ಕೂಡ ಅಥವಾ ರೈತರ ಒಂದು ವಿಚಾರಗಳನ್ನ ಮುನ್ನೆಲೆಗೆ ತರಬೇಕು, ರೈತರ ಕಷ್ಟಗಳಿಗೆ, ನೋವುಗಳಿಗೆ ಸ್ಪಂದಿಸುವಂತ ಯೋಜನೆಗಳನ್ನ ಜಾರಿಗೆ ತರಬೇಕು. ನಮ್ಮ ಅಧ್ಯಕ್ಷರು ಹೇಳಿದಂತೆ ರೈತರನ್ನ ಉಳಿಸಿ ಬೆಳೆಸುವಂತ ವ್ಯವಸ್ಥೆಯನ್ನ ಒಂದು ಹಂತದಲ್ಲಿ ಅಥವಾ ಒಂದು ಸುವ್ಯವಸ್ಥೆಯಲ್ಲಿ ತರಬೇಕಂತ ಮಾನ್ಯ ಘನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಘನ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ವಿನಂತಿ ಮಾಡುತ್ತಾ, ಮತ್ತೊಮ್ಮೆ ನಾವು ರೈತರ ವಿಚಾರವಾಗಿ ನಿಮ್ಮ ತಾಲೂಕಿಗೆ ಬರ್ತಾ ಇದ್ದೀವಿ, ಜಿಲ್ಲೆಗೆ ಬರ್ತಾ ಇದ್ದೀವಿ, ರೈತರನ್ನ ಒಗ್ಗೂಡಿಸ್ತಾ ಇದ್ದೀವಿ, ರೈತರನ್ನು ನಾಯಕರನ್ನಾಗಿ ಮಾಡ್ತಾ ಇದ್ವಿ. ಮುಂದಿನ ಚುನಾವಣೆಗಳಲ್ಲಿ ಕೂಡ ರೈತನೇ ಈ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವಂತ ವ್ಯವಸ್ಥೆಯನ್ನ ನಾವು ತಯಾರು ಮಾಡ್ತೀವಿ ಅಂತ ಹೇಳುತ್ತಾ ಈ ಒಂದು ಲೈವ್ ಫೋನ್ ಇನ್ KRS ಫೋನ್ ಇನ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ವಿಡಿಯೋಕ್ಕೆ ಅಥವಾ ಲೈವ್ಗೆ ಬೆಂಬಲಿಸ್ತಾ ಇದ್ದೀರಿ, ನಮಗೆ ಶುಭ ಹಾರೈಸ್ತಾ ಇದ್ದೀರಿ, ನಿಮ್ಮ
ಕೃತಜ್ಞತೆಗೆ ನಿಮ್ಮ ಒಂದು ಸಹಕಾರಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತರಾಗಿರ್ತೀವಿ ಅಂತ ಹೇಳುತ್ತಾ ಈ ಒಂದು ಫೋನ್ ಇನ್ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಮುಂದಿನ ವಾರದಲ್ಲಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕೆ.ಆರ್.ಎಸ್.